ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಅಂತ ಒಂದು ಮಾತಿದೆ. ಅದೇ ರೀತಿಯಲ್ಲಿ ಈಗ ಜನರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಆದರೆ ಬೀದಿ ನಾಯಿಗೆ ಬಾಡೂಟನ ಅಂತ ಪ್ರಶ್ನೆ ಇದ್ದಿದೆ. ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಿಕ್ಕೆ ಈ ಐಡಿಯಾನ ಹಾಗಾದರೆ ಬೆಂಗಳೂರಿನ ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಆದರೆ ಬೀದಿ ನಾಯಿಗಳಿಗೆ ಚಿಕನ್ ಅಂತೆ, ಎಗ್ ರೈಸ್ ಭಾಗ್ಯ ಅಂತೆ. ಇದು ಸರ್ಕಾರದಿಂದ ಮತ್ತೊಂದು ಭಾಗ್ಯ. ಆದರೆ ಇವತ್ತು ಜನ ಏನಾಗ್ತಾ ಇದ್ದಾರೆ, ಬೆಲೆ ಏರಿಕೆಯಿಂದ ಕಂಗಾಲಾಗಿ ಹೋಗಿದ್ದಾರೆ. ಜನ ಇವತ್ತು ಚಿಕನ್ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಎಗ್ ರೈಸ್ ತಿನ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯ. ಯಾರ ದುಡ್ಡು? ಜನರ ತೆರಿಗೆ ದುಡ್ಡು. ಜನರು ಕಷ್ಟಪಟ್ಟು ಬೇವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡನ್ನು ತೆರಿಗೆ ರೂಪದಲ್ಲಿ ಸರ್ಕಾರ ಸಂಗ್ರಹ ಮಾಡ್ತಾ ಇದೆಯಲ್ಲ, ಆ ದುಡ್ಡನ್ನು ಇವತ್ತು ಹೇಗೆ ಬೇಕಾಗಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಬೆಂಗಳೂರಿನ ಜನ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಅದೆಷ್ಟೋ ಕಡೆ ಸರಿಯಾಗಿ ನೀರಿಲ್ಲ, ಅದೆಷ್ಟೋ ಕಡೆ ಸರಿಯಾಗಿ ರಸ್ತೆ ಸಂಪರ್ಕ ಇಲ್ಲ. ಜೊತೆಗೆ ಇವರು ಟ್ಯಾಕ್ಸು ತಗೊಳ್ತಾರೆ, ತೆರಿಗೆ ರೂಪದಲ್ಲಿ ತಗೊಳ್ತಾರೆ, ಆದರೆ ರಸ್ತೆಗಳೆಲ್ಲ ಗುಂಡಿಗಳು. ಬೆಂಗಳೂರು ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಸುಮ್ಮನೆ ಗ್ರೇಟರ್ ಬೆಂಗಳೂರು, ಗ್ರೇಟೆಸ್ಟ್ ಬೆಂಗಳೂರು ಅವ್ರಿಗೆ ಬಾಯಿಗೆ ಬಂದಂಗೆ ಹೇಳ್ತಾರೆ, ಯಾವ ಗ್ರೇಟು ಆಗಿಲ್ಲ ಬೆಂಗಳೂರು. ಆದರೆ ಹಾಗಂತ ಹೇಳಿಬಿಟ್ಟು ಬೀದಿ ನಾಯಿಗಳನ್ನು ಎಲ್ಲೋ ಒಂದು ಕಡೆ ಅವಕ್ಕೆ ಊಟ ಇಲ್ದಂಗೆ ಮಾಡೋದಂತ ಅಲ್ಲ, ಅದೇ ರೀತಿಯಲ್ಲಿ ಅಭಿವೃದ್ಧಿನೂ ಮಾಡಿ. ದೇಶದಲ್ಲೇ ಮೊದಲ ಬಾರಿಗೆ ನಾಯಿಗಳಿಗೆ ನಾನ್ ವೆಜ್ ಭಾಗ್ಯ ಸರ್ಕಾರದಿಂದ. ಇನ್ನು ಮುಂದೆ ಬೀದಿ ನಾಯಿಗಳಿಗೆ ಚಿಕನ್, ಎಗ್ ರೈಸ್ ಊಟ ಸರ್ಕಾರ ಕೊಡ್ತಾ ಇದೆ. ಬೀದಿ ನಾಯಿಗಳ ಆಹಾರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಬಾಡೂಟದ ಯೋಜನೆ. ನಾಯಿಗಳ ಊಟಕ್ಕಾಗಿ ಟೆಂಡರನ್ನು ಕರೆದಿದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು. ಬೀದಿ ನಾಯಿಗಳ ಮಾಂಸಾಹಾರಕ್ಕೆ 2.8 ಕೋಟಿ ವೆಚ್ಚವನ್ನು ಮಾಡ್ತಾ ಇದೆ. ಪ್ರತಿ ವಲಯದಲ್ಲಿ ನಿತ್ಯ 600ರಿಂದ 700 ನಾಯಿಗಳಿಗೆ ಬಾಡೂಟದ ವ್ಯವಸ್ಥೆ. ಸರ್ಕಾರದ ಬಾಡೂಟ ಭಾಗ್ಯಕ್ಕೆ ತೆರಿಗೆದಾರರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಈ ಒಂದು ಯೋಜನೆ. ಆಮೇಲೆ ಯಾವುದಾದ್ರೂ ನಾಯಿ ಬಂದು ಸರ್ಕಾರದ ಹತ್ರ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹತ್ರ ಕೇಳ್ಕೊಂಡಿದ್ವಾ, ನಮಗೆ ನಾನ್ ವೆಜ್ಜೇ ಬೇಕು ಡೈಲಿ ಅಂತ? ಈಗ ನಾಯಿಗಳು ಅಂದಮೇಲೆ ಅವಕ್ಕೆ ಮಾಂಸ, ಮೂಳೆ ಬೇಕೇ ಬೇಕು, ಓಕೆ ಒಪ್ಕೊಳ್ಳೋಣ. ಆದರೆ ಎವ್ರಿ ಡೇ ಬೇಕು ಅಂದರೆ ಹೇಗೆ? ನೀವು ಊಟ ಹಾಕಿ ಹಾಗಂತ ಹೇಳಿಬಿಟ್ಟು ಬೀದಿ ನಾಯಿಗಳಿಗೂ ಜೀವ ಇದೆ, ಬೀದಿ ನಾಯಿಗಳಿಗೂ ಆಹಾರ ಬೇಕು, ಕೊಡಬೇಡಿ ಅಂತಲ್ಲ. ಇಲ್ಲಿ ಭಾಳ ಮುಖ್ಯವಾಗಿ ಸ್ಟ್ರೀಟ್ ಡಾಗ್ಸ್ಗೆ ಫುಡ್ ಅವೈಲೇಬಲ್ ಮಾಡಿ ಕೊಡಬೇಕು ವಿತ್ ದ ಇಂಟೆನ್ಷನ್ ದ್ಯಾಟ್ ಕಟ್ ಆ್ಯಂಡ್ ಕರಸ್ ಬಿಹೇವಿಯರ್ ಆಗಲಿ, ಅಗ್ರೆಸಿವ್ ಬಿಹೇವಿಯರ್ ಆಗಲಿ ಡಾಗ್ಸಲ್ಲಿ ಕಡಿಮೆ ಆಗಲಿ ಅಂತ ಅನ್ನೋದು ಆ ದೃಷ್ಟಿಯಿಂದ. ಆವಾಗ ನಾವು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 1000 ಡಾಗ್ಸ್ಗೆ ಅಕ್ರಾಸ್ BBMP ಫೀಡಿಂಗ್ ಕೂಡ ಫಾರ್ 2 to 3 months ನಡೆಸಿದ್ದೀವಿ. ಬಟ್ ಆಫ್ಟರ್ ದ್ಯಾಟ್ ವಿ ಸ್ಟಾರ್ಟೆಡ್ ಫೈಂಡಿಂಗ್ ದೇರ್ ಆರ್ ಸಮ್ ಗ್ಯಾಪ್ಸ್ ಇನ್ ದಿ ಪ್ರೋಸೆಸ್. ಸೊ ವಿತ್ ದಿ ಎಕ್ಸ್ಪೀರಿಯನ್ಸ್ ವಿಚ್ ವಿ ಹ್ಯಾಡ್ ಗಾಟ್, ಏನು ಅನುಭವ ಇತ್ತು ಆ ಅನುಭವ ಆಧಾರದ ಮೇಲೆ ಈಗ ಈ ವರ್ಷ BBMPದ ಬಜೆಟಲ್ಲಿನೇ 2.8 crores ಪ್ಲಸ್ ಗ್ರ್ಯಾಂಟ್ ನಾವು ಅಕ್ರಾಸ್ BBMP ಪರ್ ಝೋನು 500 to 600 ಡಾಗ್ಸು ವಾಟ್ ಎವರ್ ಕಾಸ್ಟ್ ಎಷ್ಟು ಬರುತ್ತದೆ ಪರ್ ಡಾಗ್ ಪರ್ ಡೇ ಫೀಡಿಂಗು ಅದು ಗಮನದಲ್ಲಿ ಇಟ್ಕೊಂಡು ಒಂದು ಫೀಡಿಂಗ್ ಪ್ರೋಗ್ರಾಮ್ ಮಾಡೋಕ್ಕೆ ಬಜೆಟಲ್ಲಿನೇ ಪ್ರೊವಿಷನ್ ಮಾಡಿದ್ದೀವಿ. ಆ ಬಜೆಟಲ್ಲಿ ಮಾಡಿರೋ ಪ್ರೊವಿಷನ್ ತಕ್ಕಂತೆ ಪ್ರತಿಯೊಂದು ಝೋನ್ ವೈಸ್ ಝೋನಲ್ ಮಟ್ಟದಿಂದ ಟೆಂಡರ್ ಕರೀಲಾಗಿ ಅದರಲ್ಲಿ ಮೇಜರ್ಲಿ 3 ಕಂಪೋನೆಂಟ್ಸ್ ಇದ್ದಾವೆ. ಒಂದಂದರೆ ಪ್ರಿಪ್ರೇಷನ್ ಆಫ್ ದ ಡಾಗ್ ಫುಡ್ ಅರೌಂಡ್ 700 to 750 ಕ್ಯಾಲರೀಸ್ದು ಮೆನ್ಯೂ ಡ್ರಾ ಮಾಡಿ ಕೊಟ್ಟಿದ್ದೀವಿ. ಅವರು ಸಂಬಂಧಪಟ್ಟಂಥ ಬಿಡ್ಡರ್ ಅವರು BBMP ವ್ಯಾಪ್ತಿಯಲ್ಲಿ ಅಥವಾ ಅವ್ರಿಗೆ ಯಾವ ಝೋನ್ ಅಲಾಟ್